ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವೊಂದು ಹೆಲ್ದಿ ರೆಸಿಪಿ ಮಾಡೋಣ. ಬಟರ್ ಫ್ರೂಟ್ ಅವಕಾಡೊ ಯೂಸ್ ಮಾಡಿ. ಅವಕಾಡೊ ನೀವು ಯಾವತ್ತು ಸೆಲೆಕ್ಟ್ ಮಾಡುವಾಗ ಅದು ಡಾರ್ಕ್ ಗ್ರೀನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಇದ್ದದ್ದು ಸೆಲೆಕ್ಟ್ ಮಾಡಿ, ಆಗ ಒಳಗೆ ಸಾಫ್ಟ್ ಇರ್ತದೆ, ಅದರ ಅರ್ಥ ಅದು ರೈಪ್ ಆಗಿದೆ ಅಂತ, ಹಣ್ಣಾಗಿದೆ ಅಂತ. ಸೊ ಆ ರೀತಿ ನೋಡಿ ನೀವು ತಗೊಳ್ಳಿ. ಇಲ್ಲಿ ನಾನು ಜಾಗರಿ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ, ಬೆಲ್ಲ. ನೀವು ಬೇಕಂದರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು, ಶುಗರ್. ಆದರೆ ನಾನು ಮಾಡುವಂಗೆ ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಿ ಮನೆಯಲ್ಲಿ ನಿಮ್ಮ ಎಲ್ಲರಿಗೂ ಇಷ್ಟ ಆಗ್ತದೆ. ಮಕ್ಕಳು ಸಹ ಇಷ್ಟಪಟ್ಟು ಇದನ್ನು ಕುಡಿತಾರೆ. ಇದು ಮಿಲ್ಕ್ ಶೇಕ್ಗಿಂತ ಸಹ ಜಾಸ್ತಿಯಾಗಿ ಸ್ವಲ್ಪ ದಪ್ಪ ಮಾಡಿದರೆ ನಮಗೆ ಐಸ್ ಕ್ರೀಮ್ ತಿಂದಷ್ಟೇ ಖುಷಿ ಅನಿಸ್ತದೆ. ಸೊ ನೀವೆಲ್ಲರೂ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ, ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಇಲ್ಲಿ 2 ಅವಕಾಡೊ ಬಟರ್ ಫ್ರೂಟ್ ತಗೊಂಡಿದ್ದೇನೆ, 3 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಜಾಗರಿ ಪೌಡರ್, 1 ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಲು ಮಿಲ್ಕ್ ತಗೊಂಡಿದ್ದೇನೆ. ಮೊದಲಿಗೆ ನಾವು ಅವಕಾಡೊವನ್ನು ಕಟ್ ಮಾಡುವ. ಈ ರೀತಿ ಉದ್ದಕ್ಕೆ ಕಟ್ ಮಾಡಿ. ಇದರ ಬೀಜ ತೆಗೆದು ಬಿಸಾಕುವ, ಸೀಡ್. ಈಗ ನಾವು ಸ್ಪೂನಲ್ಲಿ ಇದನ್ನು ಸ್ಕೂಪ್ ಮಾಡಿ ತೆಗೆದ್ರೆ ಆಯ್ತು. ಈ ರೀತಿ ಸುಲಭ, ಇದು ಪೂರ ಮಾಂಸ ಬರ್ತದೆ. ಸುಲಭ ರೀತಿಯಲ್ಲಿ ಈ ರೀತಿ ಸ್ಪೂನಲ್ಲಿ ನಾವು ತೆಗಿಬೋದು. ಸಿಪ್ಪೆ ಬಿಸಾಕಿದ್ರೆ ಆಯಿತು. ಈಗ ನಾವು ತೆಗೆದಿಟ್ಟಂತಹ ಅವಕಾಡೊ, ಬೆಲ್ಲ, ಜಾಗರಿ, ಮಿಲ್ಕ್ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಇದನ್ನು ರನ್ ಮಾಡುವ. ನಮ್ಮ ಸೂಪರ್ ಟೇಸ್ಟಿಯಾದ ಅವಕಾಡೊ ಮಿಲ್ಕ್ ಶೇಕ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಹೇಳಿ ಹೇಗೆ ಆಗಿದೆ ಅಂತ.